ನಮಸ್ಕಾರ ನಮಸ್ಕಾರ. ನಮ್ಮ ಕರ್ನಾಟಕದಲ್ಲಿ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗಬೇಕಾದ್ರೆ 2B ಕೆಟಗರಿಗೆ ಸ್ಟೂಡೆಂಟಿಗೆ ಎಷ್ಟು ಮಾರ್ಕ್ಸ್ ಇರಬೇಕು? 500 ಮಾರ್ಕ್ಸಿಗೆ MBBS ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ? ಲಾಸ್ಟ್ ಇಯರ್ ಯಾವ ರ್ಯಾಂಕಿಂಗ್ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಲಾಸ್ಟ್ ಇಯರ್ 2025 ಕಟ್ ಆಫನ್ನು ಎನಲೈಸಸ್ ಮತ್ತು ಈ ವಿಡಿಯೋದಲ್ಲಿ ನೀಟ್ 2026 ಎಕ್ಸ್ಪೆಕ್ಟೆಡ್ ಕಟ್ ಆಫನ್ನು ಎಕ್ಸ್ಪ್ಲೇನ್ ಮಾಡತ್ತಾನೆ. ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ವೈಟ್ ಕೋಟ್ ಕನ್ನಡಿಗ ಯೂಟ್ಯೂಬ್ ಚಾನಲ್. ಈಗ ಆಲ್ಮೋಸ್ಟ್ ಎಲ್ಲ ಸ್ಟೂಡೆಂಟು ಮತ್ತು ಪೇರೆಂಟ್ಸ್ ಮೈಂಡಾಗೂ ಒಂದೇ ಕಾಮನ್ ಕ್ವಶನ್ ಇರ್ತೈತಿ. ಈ ವರ್ಷ ನಮ್ಮ ಕೆಟಗರಿಗೆ ಕಟ್ ಆಫ್ ಎಷ್ಟು ಹೋಗ್ಬೋದು? ನಮ್ಮ ಮಾರ್ಕ್ಸ್ಗೆ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಥವಾ ಸೆಮಿ ಗೌರ್ಮೆಂಟ್ ಸೀಟ್ ಸಿಗುತ್ತಾ ಅಂತ ಹೇಳಿ ಬಹಳಷ್ಟು ಡೌಟ್ ಇರ್ತೈತಿ. ನಮ್ಮ ಕೆಟಗರಿಗೆ ಸೇಫ್ ಸ್ಕೋರ್ ಎಷ್ಟು ಅನ್ನೋದೇನೈತಿ ಬಹಳಷ್ಟು ಡೌಟ್ ಇರ್ತೈತಿ. ಕಟ್ ಆಫ್ ಬಗ್ಗೆ ಒಂದು ಸ್ವಲ್ಪ ಬೇಸಿಕ್ ಐಡಿಯಾ ಇದ್ರೆ ನಮ್ಮ ಕೆಟಗರಿಗೆ ಎಷ್ಟು ಇರಬೇಕು ಮತ್ತು ಎಷ್ಟು ರ್ಯಾಂಕಿಂಗ್ ಇದ್ರೆ ನಮಗೆ ಯಾವ ಕಾಲೇಜ್ ಸಿಗ್ಬೋದು ಅನ್ನೋದು ಏನೈತಲ್ಲ ಗೊತ್ತಾಗ್ತೈತಿ. ಈ ವಿಡಿಯೋದಲ್ಲಿ 2B ಕೆಟಗರಿ ಜನರಲ್ ಮೆರಿಟ್ ಹೈದರಾಬಾದ್ ಕರ್ನಾಟಕ, ಕನ್ನಡ ಮೀಡಿಯಂ ಹೈದರಾಬಾದ್ ಕರ್ನಾಟಕ, ರೂರಲ್ ಹೈದರಾಬಾದ್ ಕರ್ನಾಟಕ ಕಟ್ ಆಫ್ ಅನ್ನ ಎನಲೈಸಸ್ ನೋಡೋಣ. ವಿಡಿಯೋ ಕೊನೆ ಮಟ್ಟ ನೋಡ್ರಿ. ನಿಮಗೆ ಏನಾರ ಡೌಟ್ ಇತ್ತಂದ್ರೆ ಕಮೆಂಟ್ ಬಾಕ್ಸ್ದಾಗೂ ಕಮೆಂಟ್ ಮಾಡಿರಿ. ಮತ್ತು ನಿಮಗೆ ಪರ್ಸ್ನಲೈಸ್ ಗೈಡೆನ್ಸ್ ಬೇಕಂದ್ರೆ ಇಲ್ಲಿ ಕೊಟ್ಟಿರುವಂಥ ನಂಬರ್ಗೆ ಏನೈತಲ್ಲ ಕಾಂಟ್ಯಾಕ್ಟ್ ಮಾಡಿರಿ. ಮತ್ತು PDFs ಅದು ಬೇಕಾತಂದ್ರೆ ಜಾಯ್ನಿಂಗ್ ಬಟನ್ ಐತಿ, ಅಲ್ಲಿ ಜಾಯ್ನ್ ಆಗ್ರಿ. ಓಕೆ, ಕಟ್ ಆಫ್ ಎದ್ರ ಮೇಲೆ ಡಿಸೈಡ್ ಆಗ್ತೈತೆ ಅಂದ್ರೆ ಆಲ್ ಇಂಡಿಯಾ ರ್ಯಾಂಕಿಂಗ್ ಅದಂತೂ ಫಸ್ಟ್. ಅದಾದಮೇಲೆ ನಮ್ಮ ಕರ್ನಾಟಕದ ಸ್ಟೂಡೆಂಟ್ ಯಾರೆಲ್ಲ ಇದ್ದಾರಿ ಅವರಿಗೂ ಕರ್ನಾಟಕದಲ್ಲಿ MBBS ಅಂದ್ರೆ ನಮ್ಮ ಸ್ಟೇಟ್ ಕೌನ್ಸಿಲಿಂಗ್ ನಡೀತೈತಿ. ಆಲ್ಮೋಸ್ಟ್ ಆಲ್ ನಂಬರ್ ಆಫ್ ಸೀಟ್ ನೋಡೋದಾದ್ರೆ ನಮ್ಮ ಕರ್ನಾಟಕ ಒಳಗೆ ಅರೌಂಡ್ 13,000 MBBS ಸೀಟ್ಸ್ ಅದಾವು. ಮತ್ತು 2025 ಒಳಗೆ ಕರ್ನಾಟಕದಲ್ಲಿ ಸುಮಾರು 10,559 MBBS ಸೀಟ್ ಇದ್ವು. ಅಂದ್ರೆ KA ಕೌನ್ಸಿಲಿಂಗ್ ಒಳಗೆ 2024 ಒಳಗೆ ನೋಡ್ಬೇಕಾದ್ರೆ 9,280 ಸೀಟ್ಸ್ ಇದ್ದು. 2025 ಒಳಗೆ 1,277 KA ಕೌನ್ಸಿಲಿಂಗ್ ಒಳಗೆ ಏನೈತಿಲ್ಲ ಸೀಟ್ ಇನ್ಕ್ರೀಸ್ ಆಗ್ಯಾವ, ಅಂದ್ರೆ ಸ್ಟೇಟ್ ಕೌನ್ಸಿಲಿಂಗ್ ಒಳಗೆ. ಮತ್ತು ಈ ವರ್ಷನೂ ಟೋಟಲ್ MBBS ಸೀಟ್ ನೋಡೋದಾದ್ರೆ 13,000 ಅದಾವು. ಮತ್ತು ಈ ವರ್ಷನೂ ಕೂಡ 550 MBBS ಸೀಟ್ ಇನ್ಕ್ರೀಸ್ಡ್ ಇನ್ ಕರ್ನಾಟಕ. ಮತ್ತು ಇನ್ನೂ ಪ್ರೈವೇಟ್ ಕಾಲೇಜ್ದಾಗೂ ಸೀಟ್ ಇನ್ಕ್ರೀಸ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಮತ್ತು ಇನ್ನೂ 3 MBBS ಕಾಲೇಜಿಗೆ ಪರ್ಮಿಷನ್ ಸಿಕ್ತಂದ್ರೆ ಅಲ್ಲಿ ಕೂಡ ಅರೌಂಡ್ 300 MBBS ಸೀಟ್ ಇನ್ಕ್ರೀಸ್ ಆಗ್ಬೋದು. ಲಾಸ್ಟ್ ಇಯರ್ ಜನರಲ್ ಮೆರಿಟಿಗೆ 2B ಕೆಟಗರಿದ ಕಟ್ ಆಫ್ ಅನ್ನು ನೋಡಬೇಕಾದ್ರೆ ಸೆಕೆಂಡ್ ರೌಂಡ್ನಲ್ಲಿ 81,000 ರ್ಯಾಂಕಿಗೆ ಏನೈತಿ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಅದು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 478 ಮಾರ್ಕ್ಸಿಗೆ. ಇನ್ನು ಥರ್ಡ್ ರೌಂಡ್ ಒಳಗೆ ನೋಡ್ಬೇಕಂದ್ರೆ ಸುಮಾರು 83,000 ರ್ಯಾಂಕಿಗೆ ಸುಮಾರು ಅದು ಎಷ್ಟಂದ್ರೆ 477 ಮಾರ್ಕ್ಸಿಗೆ ಶ್ರೀ ಮಧುಸೂದನ್ ಸಾಯಿ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಮುದ್ದೇನಹಳ್ಳಿ ಒಳಗೆ ಏನೈತಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಸುಮಾರು ಎಷ್ಟು ಮಾರ್ಕ್ಸಿಗೆ ಅಂದ್ರೆ 476 ಮಾರ್ಕ್ಸಿಗೆ. ಮತ್ತು ಈ ಕಾಲೇಜ್ ಒಳಗೆ ಏನೈತಲ್ಲ ಜೀರೋ ಫೀಸ್ ಇರ್ತೈತಿ. ಆದ್ರೆ ಗ್ರ್ಯಾಜುಯೇಷನ್ ಆದ್ಮೇಲೆ ನಂತರ ಈ ಕಾಲೇಜ್ ಒಳಗೆ ಏನೈತಲ್ಲ ಸರ್ವಿಸ್ ಮಾಡ್ಬೇಕಂತ ಹೇಳಿ ಬಾಂಡ್ ಇರ್ತೈತಿ. ನೆಕ್ಸ್ಟ್ ಈ ಕೆಟಗರಿಗೆ ಏನೈತಿ ಈ ಕೆಟಗರಿಗೆ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಎಷ್ಟು ಇರ್ಬೋದು ಅಂದ್ರೆ ಈ ವರ್ಷ ನಿಮ್ಮ ರ್ಯಾಂಕಿಂಗ್ 80,000 85,000 ಆಲ್ ಇಂಡಿಯಾ ರ್ಯಾಂಕಿಂಗ್ ಇತ್ತಂದ್ರೆ ಸೀಟ್ ಸಿಗೋಂಥ ಚಾನ್ಸಸ್ಸು ಜಾಸ್ತಿ ಇರ್ತೈತಿ. ಮತ್ತು ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 495 to 500 ಮಟ್ಟ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ನೋಡೋದಾದ್ರೆ ಹೈದರಾಬಾದ್ ಕರ್ನಾಟಕ 91,000 ಸೆಕೆಂಡ್ ರೌಂಡಲ್ಲಿ ಸುಮಾರು 91,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಕಾಲೇಜ್ ಯಾವುದಂದ್ರೆ ನಿಜಲಿಂಗಪ್ಪ ಮೆಡಿಕಲ್ ಕಾಲೇಜ್ ಬಾಗಲಕೋಟೆ ಒಳಗೆ. ಸುಮಾರು ಎಷ್ಟು ಮಾರ್ಕ್ಸ್ ಅಂದ್ರೆ 471 ಮಾರ್ಕ್ಸಿಗೆ. ಇನ್ನು ಥರ್ಡ್ ರೌಂಡ್ ಒಳಗೆ ನವೋದಯ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ 96 ಸುಮಾರು 96,000 ಆಲ್ ಇಂಡಿಯಾ ರ್ಯಾಂಕಿಂಗ್ಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು.
ಲಾಸ್ಟ್ ಇಯರ್ ಎಷ್ಟಂದ್ರೆ 468 ಮಾರ್ಕ್ಸಿಗೆ. ಜನರಲ್ ಮೆರಿಟಿಗೆ ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನಿಮ್ಮ ರ್ಯಾಂಕಿಂಗ್ ಎಲ್ಲರೇ ನಿಮ್ಮ ರ್ಯಾಂಕಿಂಗ್ 90,000ದಿಂದ 1,05,000 ಮತಾನು ಇತ್ತಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋದಾದ್ರೆ 490 485 ತನ ಇದ್ರೂ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ 2B ಕ್ಯಾಟಗರಿ ಕನ್ನಡ ಮೀಡಿಯಂ 1,31,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮಾರ್ಕ್ಸ್ ಸುಮಾರು ಎಷ್ಟಂದ್ರೆ 445 ಮಾರ್ಕ್ಸಿಗೆ. ಮತ್ತು ಈ ವರ್ಷ ನಿಮ್ಮ ರ್ಯಾಂಕಿಂಗ್ 1,25,000 ದಿಂದ 1,35,000 ತನ ಇದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡ್ಬೇಕಂದ್ರೆ 495ದಿಂದ 485 ತನ ಇದ್ರೂ ಕೂಡ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ನೆಕ್ಸ್ಟ್ ಯಾವುದಂದ್ರೆ ಹೈದರಾಬಾದ್ ಕರ್ನಾಟಕ ಇದ್ರದ್ದು 1,13,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು ಮತ್ತು ಸುಮಾರು 458 ಮಾರ್ಕ್ಸಿಗೆ. KBN ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜ್ ಗುಲ್ಬರ್ಗಾದಲ್ಲಿ ಗೌರ್ಮೆಂಟ್ ಫೀಸ್ ಏನೈತಿ 1,60,000 ರೂಪಾಯಿ ಫೀಸ್ ಇರ್ತೈತಿ. ನೆಕ್ಸ್ಟ್ ವಿಡಿಯೋ ಒಳಗೆ ಏನೈತಿ ಫೀಸ್ ಏನೈತಿಲ್ಲ ಸಪ್ರೇಟ್ ಆಗಿರುವಂಥ ವಿಡಿಯೋ ಮಾಡಿ ಅಪ್ಲೋಡ್ ಮಾಡ್ತಾನೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಅಂದ್ರೆ ಆಲ್ಮೋಸ್ಟ್ ಅಲ್ಲ 4 ಅಂದ್ರೆ ಇನ್ನೊಂದು ಹೇಳ್ತಾನೆ, ಹೈದರಾಬಾದ್ ಕರ್ನಾಟಕ ನಂಬರ್ ಆಫ್ ಸ್ಟೂಡೆಂಟ್ ಎಷ್ಟು ಜನ ಇರ್ತಾರೆ ಅದ್ರೊಳಗೆ ಕನ್ನಡ ಮೀಡಿಯಮು ಮತ್ತು ಹೈದರಾಬಾದ್ ಕರ್ನಾಟಕ ರಿಸರ್ವೇಷನ್ ಇದ್ರೆ ಅಂದ್ರೆ ಸೀಟ್ ಸಿಗುವಂಥ ಚಾನ್ಸಸ್ ಜಾಸ್ತಿ ಇರ್ತೈತಿ. ಆಲ್ಮೋಸ್ಟ್ ಅಲ್ಲ ಜನರಲ್ ಮೆರಿಟ್ಗಿಂತ ಒಂದು 5 to 10 ಮಾರ್ಕ್ಸ್ ಡಿಫ್ರೆನ್ಸ್ ಆಗ್ತೈತಿ. 2B ಕ್ಯಾಟಗರಿ ರೂರಲ್ ಸೆಕೆಂಡ್ ರೌಂಡಲ್ಲಿ ಡಾಕ್ಟರ್ ಚಂದ್ರಮ್ಮ ದಯಾನಂದ ಸಾಗರ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಕಾಲೇಜಲ್ಲಿ ಬೆಂಗಳೂರು ಸುಮಾರು 1,40,000 ಆಲ್ ಇಂಡಿಯಾ ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಎಷ್ಟು ಮಾರ್ಕ್ಸಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತಂದ್ರೆ 462 ಮಾರ್ಕ್ಸಿಗೆ. ಮತ್ತು ಈ ವರ್ಷ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ನೋಡೋದಾದ್ರೆ 490ಇಂದ 495ವರೆಗೂ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ನೆಕ್ಸ್ಟ್ ನೋಡ್ಬೇಕಂದ್ರೆ 2B ಕ್ಯಾಟಗರಿ ರೂರಲ್ 1,10,000 ಲಾಸ್ಟ್ ಇಯರ್ ಸುಮಾರು 1,10,000 ರ್ಯಾಂಕಿಗೆ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಆ್ಯಕ್ಚುಯಲ್ ಇಲ್ಲಿ ನೋಡ್ಬೋದು ನೀವು ಗುಲ್ಬರ್ಗ ಒಳಗೆ ESI ಮೆಡಿಕಲ್ ಕಾಲೇಜ್ ಒಳಗೆ ಏನೈತಿಲ್ಲ ಸೀಟ್ ಅಲಾಟ್ಮೆಂಟ್ ಆಗಿತ್ತು. ಮತ್ತು ಹೈದರಾಬಾದ್ ಕರ್ನಾಟಕ ಸ್ಟೂಡೆಂಟ್ಗಂತೂ ಆಲ್ರೆಡಿ ಹೇಳೇನಿ ಇದೇನೈತಿಲ್ಲ ಎಕ್ಸ್ಪೆಕ್ಟೆಡ್ ಕಟ್ ಆಫ್ ಆಗಿರ್ತೈತಿ. ಆಲ್ಮೋಸ್ಟ್ ಆಲ್ ಕಟ್ ಆಫ್ ಇದಕ್ಕಿಂತ ಕಡಿಮೆ ಆದ್ರೂ ನನಗೂ ಖುಷಿ ಆಗ್ತೈತಿ. ಮತ್ತು ಈ ವರ್ಷ ಕಟ್ ಆಫ್ದೊಂದು ಸ್ವಲ್ಪ ವೇರಿಯೇಷನ್ ಆಗೋ ಚಾನ್ಸಸ್ಸು ಜಾಸ್ತಿ ಐತಿ. ಅದಕ್ಕೋಸ್ಕರ ಇನ್ನೂ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ. ಥ್ಯಾಂಕ್ ಯು.